ಇವತ್ತೇ ಫೈನಲ್ ಆಗುತ್ತಾ ಬಾಗಲಕೋಟೆ ದಾವಣಗೆರೆ ಕೈ ಅಭ್ಯರ್ಥಿಗಳ ಆಯ್ಕೆ. ಅಭ್ಯರ್ಥಿ ಆಯ್ಕೆಯಲ್ಲಿ ಕಗ್ಗಂಟು ಪರಿಹಾರಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಇವತ್ತೇ ಫೈನಲ್ ಆಗುತ್ತಾ? ಬೆಂಗಳೂರಿಗೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮನ. ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿಗೆ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ಮೊದಲು ದಾವಣಗೆರೆ ಕ್ಷೇತ್ರದ ಸಂಬಂಧ ಸಭೆ ಮಾಡ್ತಾರೆ ಉಸ್ತುವಾರಿ ಸುರ್ಜೇವಾಲಾ. ಸಿಎಂ ಡಿಸಿಎಂ ಸಚಿವ ಮಲ್ಲಿಕಾರ್ಜುನ್, ಪ್ರಭಾ ಮಲ್ಲಿಕಾರ್ಜುನ್ ಭಾಗಿಯಾಗ್ತಾರೆ ಸಭೆಯಲ್ಲಿ. ಬಳಿಕ ಕೆಪಿಸಿಸಿಯಲ್ಲಿ 2 ಕ್ಷೇತ್ರದ ಮುಖಂಡರ ಜೊತೆ ಮೀಟಿಂಗ್ ಇದೆ. ಸಂಜೆ 4 ಗಂಟೆಗೆ ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಅಂತಿಮ ಸಭೆ ನಡೆಯಲಿದೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಉಪಚುನಾವಣೆ 2 ಕ್ಷೇತ್ರಗಳು ಕೂಡ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರ ಈಗಾಗಲೇ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಮಾಡಿ ಮುಗಿಸಿದೆ. ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗಿದೆ. ಆದರೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲ ಅಂತೂ ಮುಂದುವರೆದಿದೆ. ಹಾಗಾಗಿ ಈಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿದ್ದು ಇವತ್ತು ಬ್ಯಾಕ್ ಟು ಬ್ಯಾಕ್ ಸಭೆ ಇದೆ. ಬೆಂಗಳೂರಿಗೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಬರ್ತಾರೆ. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಸಭೆ ಇದೆ. ಬಾಗಲಕೋಟೆ ದಾವಣಗೆರೆ ಕ್ಷೇತ್ರಗಳಲ್ಲಿ ತೀವ್ರ ಪೈಪೋಟಿ ಇದೆ. ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದಲ್ಲೇ ಜಟಾಪಟಿ ನಡೀತಾ ಇದೆ. ದಾವಣಗೆರೆಯಲ್ಲಿ ಶಾಮನೂರು ಕುಟುಂಬ ವರ್ಸಸ್ ಅಲ್ಪಸಂಖ್ಯಾತ ಸಮುದಾಯದ ನಡುವೆ ಫೈಟ್ ನಡೆದಿದೆ. ಸಭೆ ಮಾಡಿ ಅಂತಿಮ ತೀರ್ಮಾನವನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಶನಿವಾರ 11 ಗಂಟೆಗೆ ಶಾಸಕರು ಸಚಿವರ ಜೊತೆ ಸುರ್ಜೇವಾಲಾ ಸಭೆ ನಡೆಸಲಿದ್ದಾರೆ. ಉಪಚುನಾವಣೆ ಗೆಲ್ಲೋ ಕಾರ್ಯತಂತ್ರದ ಬಗ್ಗೆ ಉಸ್ತುವಾರಿ ಸಭೆ ನಡೆಯುತ್ತೆ. 2 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ಸವಾಲಾಗಿದೆ. ಒಂದು ಕಡೆ ಬಾಗಲಕೋಟೆಯಲ್ಲಿ ಉಪಚುನಾವಣೆ ವಿಚಾರವಾಗಿ HY ಮೇಟಿ ಅವರ ಮಕ್ಕಳ ನಡುವೆನೇ ದಂಗಲ್ ಶುರುವಾಗಿದೆ. ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈಗಾಗಲೇ ಬಿಜೆಪಿ ಅಂತೂ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡಿದೆ. ಆದರೆ ಕಾಂಗ್ರೆಸ್ನಲ್ಲಿ ಗೊಂದಲ ಮುಂದುವರೆದಿದೆ. ಈ 2 ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳ ಆಯ್ಕೆ ಅನ್ನೋದು ಸವಾಲಾಗ್ತಾ ಇದೆಯಾ? ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಬಾಗಲಕೋಟೆ ಕುಟುಂಬದ ಒಳಗಡೆನೆ ಅಸಮಾಧಾನ ಇದೆ. ಮೇಟಿ ಕುಟುಂಬದ ಒಳಗಡೆ ಅಲ್ಲಿ ಯಾರಿಗೆ ಟಿಕೆಟ್ ಕೊಡುತ್ತೆ ಹೈಕಮಾಂಡ್? ಇನ್ನೊಂದು ಕಡೆ ದಾವಣಗೆರೆ ಕ್ಷೇತ್ರ ಶಾಮನೂರು ಕುಟುಂಬಕ್ಕೆ ಸಿಗತ್ತಾ ಅಥವಾ ಅಲ್ಪಸಂಖ್ಯಾತರಿಗೆ ಮಣೆ ಹಾಕಬೇಕಾ? ಸೊ ಲೆಕ್ಕಾಚಾರ ಹೇಗೆ ನಡೀತದೆ? ಶ್ವೇತಾ, ಈ ಎಲ್ಲ ಗೊಂದಲಗಳನ್ನು ಪರಿಹರಿಸುವಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಮಧ್ಯಾಹ್ನ ಸಿಎಂ ಡಿಸಿಎಂ ಜೊತೆಗೆ ಖಾಸಗಿ ಹೋಟೆಲ್ನಲ್ಲಿ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಿಎಂ ಡಿಸಿಎಂ ಅಭಿಪ್ರಾಯ ಏನು, ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ಸಿಎಂ ಡಿಸಿಎಂ ಮಾಡಿದ್ದಾರೆ ಅನ್ನುವಂಥ ಒಂದು ಮಾತುಕತೆಯನ್ನು ನಡೆಸ್ತಾರೆ. ಬಹುಶಃ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಸಿಎಂ ಡಿಸಿಎಂ ಜೊತೆಗೆ ನಡೆಯುವಂಥ ಸಭೆಗೆ ದಾವಣಗೆರೆ ಉಸ್ತುವಾರಿ ಸಚಿವರಾಗಿರುವಂತಹ SS ಮಲ್ಲಿಕಾರ್ಜುನ್ ಜೊತೆಗೆ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನು ಕೂಡ ಈ ಸಭೆಗೆ ಆಹ್ವಾನಿಸಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಅಂತಿಮವಾಗಿ ಅವರು ಬಂದ ಮೇಲೆ ಅದು ಕನ್ಫರ್ಮ್ ಆಗ್ತದೆ. ಯಾಕಂದರೆ ದಾವಣಗೆರೆಯಲ್ಲಿ ಈಸಿಯಾಗಿ ಗೆಲ್ಲುವಂತಹ ಕ್ಷೇತ್ರ. ಆದರೆ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದರ ಮೇಲೆ ಕಾಂಗ್ರೆಸ್ನ ಸೋಲು ಗೆಲುವು ನಿಂತಿದೆ. ಒಂದು ಕಡೆ ಶಾಮನೂರು ಕುಟುಂಬ ಬಿಟ್ಟು ಚುನಾವಣೆ ಮಾಡೋಕ್ಕಾಗಲ್ಲ ಅನ್ನುವಂಥ ಪರಿಸ್ಥಿತಿ ಇನ್ನೊಂದು ಕಡೆ ಸುಮಾರು 80,000 ಮುಸ್ಲಿಂ ಮತದಾರರು ಇರುವ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಕೊಡದೇ ಇದ್ರೆ ಆ ಸಮುದಾಯ ರೆಬಲ್ ಆದರೆ ಆಗಬಹುದಾದಂಥ ಪರಿಣಾಮಗಳು, ಇದರ ಬಗ್ಗೆ ಚರ್ಚೆ ನಡೆಸುವಂಥ ನಿಟ್ಟಿನಲ್ಲಿ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಬಂದು ಹೋದ ಬಳಿಕ ಅಂತಿಮವಾಗಿ ಟಿಕೆಟ್ ಘೋಷಣೆ ಆಗುತ್ತೆ. ಯಾಕಂದರೆ ಸೋಮವಾರ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆಗಿದೆ. ಹೀಗಾಗಿ ಒಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ಕುಟುಂಬದ ನಡುವೆ ಯಾರಿಗೆ ಕೊಡಬೇಕು ಅನ್ನುವಂತಿದೆ. 3 ಜನ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ, ಮಲ್ಲಿಕಾರ್ಜುನ್, ಉಮೇಶ್ ಮತ್ತು ಮಹಾದೇವಿ. ಈಗಾಗಲೇ ಮಹಾದೇವಿ ಅವರು ಘೋಷಣೆ ಮಾಡಿದ್ದಾರೆ, ನಾನು ಚುನಾವಣೆಗೆ ಹೋಗ್ತೀನಿ ಅಂತೇಳಿ. ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಅವರನ್ನು ಕರೆಸಿ, ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಕರೆಸಿ ಮಾತುಕತೆಯನ್ನು ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಅವರು ಒಪ್ಪಲಿಲ್ಲ ಅನ್ನುವಂಥದ್ದು ಕೂಡ ಆ ಸಭೆಯ ಬಳಿಕ ಅವರು ಮಾತನಾಡಿದಂತೂ ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಸುರ್ಜೇವಾಲಾ ಎಂಟ್ರಿಯಿಂದ ಈ ಸಮಸ್ಯೆಗಳು ಬಗೆಹರಿತಾವ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಒಂದು ವೇಳೆ ಏನೇ ಸಮಸ್ಯೆಗಳಾದರೂ ಆಗಲಿ, ನಾವು ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋಣ, ಆ ಬಳಿಕ ಫ್ಯಾಮಿಲಿಯವರು ಇರ್ಬೋದು ಅಥವಾ ದಾವಣಗೆರೆ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಮುನಿಸುಗಳಿರ್ಬೋದು, ಅದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡೋಣ ಅನ್ನುವಂತಹ ತೀರ್ಮಾನವನ್ನು ತೆಗೆದುಕೊಳ್ಬೋದು. ಸದ್ಯಕ್ಕೆ ಇರುವಂಥ ಮಾಹಿತಿ ಪ್ರಕಾರ ಬಾಗಲಕೋಟೆದು ಬಹುತೇಕ ಉಮೇಶ್ ಮೇಟಿ ಅವರಿಗೆ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಆದರೆ ದಾವಣಗೆರೆಯಲ್ಲಿ ಮಾತ್ರ ಯಾರಿಗೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೊಂದಲಗಳು ಮುಂದುವರೆದಿದ್ದಾವೆ. ಹಾಗಾಗಿ ಸುರ್ಜೇವಾಲಾ ಬಂದ ಬಳಿಕ
CM DCM ಜೊತೆಗೆ ಸಭೆ ಮಾಡ್ತಾರೆ. ಸಂಜೆ 4 ಗಂಟೆಗೆ 2 ಚುನಾವಣಾ ಉಸ್ತುವಾರಿ ಸಮಿತಿಗಳನ್ನು ಮಾಡಿದ್ದಾರೆ. ಸಚಿವರುಗಳಿದ್ದಾರೆ, MLCಗಳಿದ್ದಾರೆ, ಸ್ಥಳೀಯ ಮುಖಂಡರುಗಳಿದ್ದಾರೆ. ಎಲ್ಲರನ್ನು ಸೇರಿಸಿ ಚುನಾವಣಾ ಸಮಿತಿಯನ್ನು ಮಾಡಲಾಗಿದೆ. 2 ಕ್ಷೇತ್ರಗಳ ಚುನಾವಣಾ ಸಮಿತಿಯ ಜೊತೆಗೂ ಕೂಡ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ. ಅಂತಿಮವಾಗಿ ಸುರ್ಜೇವಾಲಾ ಹೋದ ಬಳಿಕ ಟಿಕೆಟ್ ಘೋಷಣೆ ಆಗುತ್ತೆ. ಹೀಗಾಗಿ ಬಿಜೆಪಿ ಈಗಾಗಲೇ ಟಿಕೆಟ್ ಅನ್ನು ಘೋಷಣೆ ಮಾಡಿ ಒಂದು ರೀತಿ ರಣೋತ್ಸಾಹದಲ್ಲಿ ಕಾಣಿಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ 2 ಕ್ಷೇತ್ರಗಳಲ್ಲೂ ಕೂಡ ಟಿಕೆಟ್ ಹಂಚಿಕೆ ಕಗ್ಗಂಟಾಗಿರುವ ಕಾರಣಕ್ಕಾಗಿ ಸುರ್ಜೇವಾಲಾ ಎಂಟ್ರಿಯಿಂದ ಬಹುಶಃ ಈ ಕಗ್ಗಂಟು ಬಗೆಹರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.